ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಅನಿಲ್ ಕುಮಾರ್. ಸೊ ಕೆಲವರು ಕೇಳ್ತಿದ್ದಾರೆ, ಬ್ರದರ್ ಸೊ ಫ್ಲೈಟ್ ಟಿಕೆಟ್ ಎಷ್ಟಿರುತ್ತೆ, ಸೊ ನೀವು ಯಾವ ಥರ ಜರ್ನಿ ಮಾಡಿದ್ರಿ, ಸೊ ಯಾವ ಥರ ಅಂತ. ಸೊ ನಾನು A to Z ಎಲ್ಲ ಹೇಳ್ತೀನಿ. ಸೊ ನಾನು ಇಂಡಿಯಾದಿಂದ ಔಟ್ ಆಫ್ ಕಂಟ್ರಿಗೆ ಬಂದಿರೋದು, ಸೊ A to Z ಎಲ್ಲ ಹೇಳ್ತೀನಿ. ಸೊ ನಾನು ಫಸ್ಟು ಏರ್ಪೋರ್ಟ್ಗೆ ಬಂದೆ. ಸೊ ನನಗೂ ಗೊತ್ತಿರಲಿಲ್ಲ ಸೊ ನಾನು ಫಸ್ಟ್ ಟೈಮ್ ಫ್ಲೈಟ್ ಹತ್ತಿರೋದು. ಸೊ ಹಂಗಾಗಿ ಫಸ್ಟ್ ನಿಮ್ಮ ಚೆಕಿಂಗ್ ಮಾಡ್ತಾರೆ, ನಿಮ್ಮ ಟಿಕೆಟ್ ಬುಕ್ ಆಗಿದೆಯಾ, ಸೊ ನಿಮ್ಮ ಟಿಕೆಟ್ ಏನಾದರೂ ತೊಂದರೆ ಇದೆಯಾ ಇಲ್ವಾ, ನಿಮ್ಮ ಪಾಸ್ಪೋರ್ಟು ನಿಮ್ಮ ಟಿಕೆಟ್ನೆಲ್ಲ ಚೆಕ್ ಮಾಡಿ ಒಳಗೆ ಕಳಿಸ್ತಾರೆ. ಸೊ ಒಂದು 3-4 ಗಂಟೆ ಮುಂಚೆನೇ ಒಳಗೆ ಹೋಗಿ, ಯಾಕಂದರೆ ಸೊ ಅಲ್ಲಿ ಟೈಮ್ ಲಿಮಿಟ್ ಇರುತ್ತೆ, ಒಂದು ಇಷ್ಟು ಅಂತ. ಸೊ ನಾವು ಒಳಗೆ ಹೋದ್ವಿ. ಸೊ ಟಿಕೆಟ್ ಎಲ್ಲ ನಮ್ಮ ಕಂಪ್ಲೀಟ್ ಆಯಿತು, ನಾವು ಒಳಗೆ ಹೋದ್ವಿ. ಸೊ ಮತ್ತು ನಮ್ಮ ಲಗೇಜ್ನ ಲಗೇಜ್ ಎಷ್ಟು ತೊಗೊಂಡು ಹೋಗ್ಬೋದು ಅಂತ ಹೇಳ್ತಿದ್ರೆ, ಸೊ ಅದನ್ನು ಟಿಕೆಟ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಸೊ ಒಬ್ರಿಗೆ 30 kg, ಒಬ್ರಿಗೆ 20 kg ಆ ಥರ. ಸೊ ನೀವು ಟಿಕೆಟ್ ತಗೊಂಡಾಗ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಲಗೇಜ್ ಅಂತ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ಮೈನು. ಸೊ ಮತ್ತು ನಾವು ಬೋರ್ಡಿಂಗ್ ಪಾಸ್ ಹತ್ರ ಹೋದ್ವಿ. ಸೊ ನಮ್ಮ ಟಿಕೆಟ್ ಕೊಟ್ವಿ, ನಮ್ಮ ಲಗೇಜ್ ಎಲ್ಲ ಚೆಕ್ ಮಾಡಿಸ್ಕೊಂಡ್ವಿ. ಸೊ ಕೆಲವ್ರು ಕೇಳ್ತಿದ್ದಾರೆ, ಬ್ರದರ್ಸ್ ಎಲ್ಲ ಲಗೇಜ್ನು ನಮ್ಮ ಹತ್ರನೇ ಇಟ್ಕೋಬೋದಂತ. ಇಲ್ಲ ಹಂಗೇನಿಲ್ಲ. ಸೊ ನಿಮಗೆ ಪರ್ಸ್ನಲ್ ಥಿಂಗ್ಸ್, ಗೋಲ್ಡ್ ಆಗಿರ್ಬೋದು, ಎಕ್ಸೆಟ್ರಾ ಏನೋ ಪರ್ಸ್ನಲ್ ಥಿಂಗ್ಸ್ನ ಸೊ ನಿಮಗೆ ಒಂದು ಬ್ಯಾಗು ಕ್ಯಾರಿ ಮಾಡ್ತಿರಲ್ಲ, ಬ್ಯಾಗು. ಸೊ ನೀವು ಫ್ಲೈಟಲ್ಲಿ ಹತ್ತುವಾಗ ಒಂದು 10 kg ಬ್ಯಾಗ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮ್ಮ ಪರ್ಸ್ನಲ್ ಆಗೋದು. ಸೊ ಮತ್ತು ಇನ್ನು ಲಗೇಜ್, ಸೊ ಲಗೇಜ್ ಬ್ಯಾಗ್ನ ನಮಗೆ ಕೊಡಲ್ಲ. ಸೊ ನಮ್ಮ ಫ್ಲೈಟಲ್ಲೇ ಸೊ ಲಗೇಜ್ಗಂತ ಒಂದು ಪ್ಲೇಸ್ ಇರುತ್ತೆ. ಸೊ A to Z ಎಲ್ಲರ ಲಗೇಜ್ನು ಒಂದೇ ಕಡೆ ಹಾಕ್ತಾರೆ. ಸೊ ಹಾಕ್ತಾರೆ, ಅಲ್ಲಿ ಕಂಪ್ಲೀಟ್ ಆಯಿತು. ಸೊ ನಾವು ಇಂಡಿಯಾದಲ್ಲಿ ಫ್ಲೈಟ್ ಹತ್ವಿ. ಸೊ ದುಬೈಗೆ ಬಂದ್ವಿ. ಸೊ ದುಬೈಗೆ ಬಂದಮೇಲೆ ಮತ್ತೆ ಈಗ ಕೆಲವ್ರು ಕೇಳ್ತವ್ರೆ, ನಿಮ್ಮ ಲಗೇಜ್ ನೀವು ಹೆಂಗೆ ತಗೊಳ್ತೀರಾ ಅಂತ. ಏನಿಲ್ಲ, ನಾವು ಫ್ಲೈಟ್ ಫ್ಲೈಟ್ ಇಳ್ಕೊಂಡು ಸೊ ಕೆಲವು ಮುಂದೆ ಹೋದರೆ ಅಲ್ಲಿ ಹೆಂಗಂದರೆ ಇದು ಇರುತ್ತಲ್ಲ, ರೋಲ್ ಥರ ರೊಟೇಟ್ ಇರುತ್ತಲ್ಲ. ಸೊ ಆ ಥರ ರೊಟೇಟ್ ಆಗ್ತಿರುತ್ತೆ. ಸೊ ನಮ್ಮ ಲಗೇಜ್ ಎಲ್ಲ ಅಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಅಂದರೆ ಈಗ ಅಲ್ಲಿ ಇಕ್ಕಿರ್ತಾರೆ ಚೈನ್ ಮೇಲೆ, ಸೊ ಅದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಆವಾಗ ಗೊತ್ತಾಗುತ್ತಲ್ಲ ಸರ್ ನಮ್ಮ ಲಗೇಜ್ ಯಾವುದಂತ ನಮ್ಗೆ ಗೊತ್ತಾಗುತ್ತೆ. ಸೊ ನಮ್ಮ ಲಗೇಜ್ನ ನಾವು ತಗೊಂಡ್ವಿ. ಸೊ ಇನ್ನು ಕೆಲವು ಮುಂದೆ ಬಂದೆ. ಸೊ ಅಲ್ಲಿ ಇನ್ನೊಂದು ಬೋರ್ಡಿಂಗ್ ಬಸ್ ಚೆಕಿಂಗ್ ಇರುತ್ತೆ. ಸೊ ಅಂದರೆ ನಿಮ್ಮ ಟಿಕೆಟ್ನೆಲ್ಲ ಸೊ ಕೇಳ್ಬೋದು, ಬ್ರದರ್ ನಮ್ಮ ಟಿಕೆಟ್ ಕೊಟ್ಟಿದ್ದೀವಿ, ನಾವು ತಗೊಂಡು ಫ್ಲೈಟ್ ಹತ್ತಿದ್ವಿ, ಸೊ ಮತ್ತೆ ಚೆಕಿಂಗ್ ಏನಕ್ಕೆ ಅಂತ. ಸೊ ನೀವು ಬೇರೆ ಕಂಟ್ರಿಗೆ ಹೋಗ್ತಿದ್ದೀರಾ, ಏನಕ್ಕೆ ಹೋಗ್ತಿದ್ದೀರಾ, ಯಾವ ಪರ್ಪಸ್ಸಾಗಿ ಹೋಗ್ತಿದ್ದೀರಾ. ಸೊ ಹಂಗಾಗಿ A to Z ಎಲ್ಲ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ಚೆಕಿಂಗ್ ಆದಮೇಲೆ ನಾನು ಹೇಳ್ತಿರೋದು ದುಬೈ ಬಗ್ಗೆ. ಸೊ ಬೇರೆ ಕಂಟ್ರಿ ಬಗ್ಗೆ ನನಗೆ ತಿಳಿದಿಲ್ಲ, ಯಾಕಂದರೆ ನಾನು ಬೇರೆ ಕಂಟ್ರಿಗೆ ಹೋಗಿಲ್ಲ. ಸೊ ಹಂಗಾಗಿ ದುಬೈ ಬಗ್ಗೆ ಹೇಳ್ತಿದ್ದೀನಿ. ಸೊ ನಮ್ಮದೆಲ್ಲ ಕಂಪ್ಲೀಟ್ ಆಯಿತು. ನಿಮ್ಗೆ ಸಿಮ್ ಕಾರ್ಡ್ ಕೊಡ್ತಾರೆ. ಲೈಕ್ ನೀವು ಈಗ ದೇಶ ಬಿಟ್ಟು ದೇಶಕ್ಕೆ ಬಂದಿರ್ತಾರೆ, ನಿಮ್ಮ ಸಿಮ್ ವರ್ಕ್ ಆಗೋಲ್ಲ, ನೆಟ್ವರ್ಕ್ ಆಗಿರ್ಬೋದು, ಏನೋ ನೆಟ್ವರ್ಕ್ ಯೂಸ್ ಆಗೋಲ್ಲ. ಸೊ ಹಂಗಾಗಿ ನಿಮ್ಗೆ ಸಿಮ್ ಕೊಡ್ತಾರೆ. ಆ ಸಿಮ್ನ ಕೊಟ್ಟಿದ ತಕ್ಷಣ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಅದು 24 hours ಮಾತ್ರ ಯೂಸ್ ಆಗುತ್ತೆ. ಸೊ ಮತ್ತೆ ಯೂಸ್ ಆಗೋಲ್ಲ. ಸೊ ಬೇರೆಯವರು ಸೊ ನಾನು ತಗೊಂಡು ಯೂಸ್ ಮಾಡ್ಕೊಂಡ್ಬಿಟ್ಟೆ ಅದನ್ನು. 1 GB ಡೇಟಾ ಕೊಡ್ತಾರೆ. ಸೊ ಅದು ಕಂಪ್ಲೀಟ್ ಆಗೋಯ್ತು, ಯಾಕಂದರೆ ನಮ್ಗೆ ಗೊತ್ತಲ್ಲ ನಮ್ಗೆ ಯಾವುದಾದ್ರೂ ಫ್ರೀಯಾಗಿ ನೆಟ್ವರ್ಕ್ ಸಿಕ್ಕರೆ ನಾವು ಹೆಂಗಂತ. ಸೊ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಆದರೆ ನಮ್ಮ ಸ್ನೇಹಿತರು ಹಂಗೆ ಇಟ್ಕೊಂಡ್ರೆ ಏನೋ ಸೊ ಮುಂದೆ ಯೂಸ್ ಆಗುತ್ತೆ ಅಂತ. ಸೊ ಮತ್ತೆ ಗೊತ್ತಾಯ್ತು ಅವರಿಗೆ ಅದು 24 hours ಮಾತ್ರ ಯೂಸ್ ಆಗುತ್ತೆ, ಮತ್ತೆ ಯೂಸ್ ಆಗೋಲ್ಲ ಅಂತ. ಸೊ ನಾನು ಅದಕ್ಕೆ ಹೇಳೋದು, ಅಲ್ಲಿ ಆಗೋಯ್ತು, ಕಂಪ್ಲೀಟ್ ಆಗೋಯ್ತು. ಸೊ ಮತ್ತೆ ಇನ್ನು ನಮ್ಮ ಜಾಬ್ಗೆ ನಾನು ಬಂದುಬಿಟ್ಟೆ. ಥ್ಯಾಂಕ್ ಯು ಟು ಆಲ್.